ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾರ್ಕೆಟ್ ಹೆಂಗೆ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋಣ. ಓಕೆ, ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ನೋಡಿ ಪ್ರೀವಿಯಸ್ ಆಗಿ ಬ್ರೇಕ್ಔಟ್ ಆಯಿತು. ಸೊ ಮೇಲಕ್ಕೆ ಹೋಗ್ಬಿಟ್ಟು ಇವಾಗ ರೀಟ್ರೇಸ್ಮೆಂಟ್ಗೋಸ್ಕರ ಕರೆಕ್ಟ್ ಆಗಿದೆ. ಸೊ ಮೇ ಬಿ ಡೇ ಸಪೋರ್ಟಲ್ಲಿ ಆ್ಯಕ್ಟ್ ಆಗ್ತಿದೆ. ಈ ಗ್ರೀನ್ ಲೈನ್ ಇದೆ ನೋಡಿ, ಇದು ಡೇ ಸಪೋರ್ಟು. ರೆಡ್ ಲೈನ್ ಬಂದ್ಬಿಟ್ಟು ಮಂತ್ಲಿ ಸಪೋರ್ಟ್. ಸೊ ಗ್ರೀನ್ ಲೈನ್ಗಿಂತ ಮಂತ್ಲಿ ಲೈನ್ ಹತ್ರ ಬಂದರೆ ಆ ಸಪೋರ್ಟ್ ಬಂದ್ಬಿಟ್ಟು ಪವರ್ ಜಾಸ್ತಿ ಇರುತ್ತೆ. ಸೊ ಆಪ್ಷನ್ ಟ್ರೇಡಿಂಗ್ ಮಾಡೋರು ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ಮತ್ತೆ ನಿಫ್ಟಿ ನೋಡೋಣ. ನಿಫ್ಟಿ ಆಲ್ ಟೈಮ್ ಹೈ ಇವತ್ತು ಕರೆಕ್ಟಾಗಿದೆ ನಿಫ್ಟಿನೂ, ಬಟ್ ಪ್ರಾಪರ್ ಸಪೋರ್ಟ್ ಏನೇನು ಕಾಣಿಸ್ತಿಲ್ಲ. ಮೇ ಬಿ ಪ್ರೀವಿಯಸ್ ಹೈಯೇ ಇದಕ್ಕೂ ಸಪೋರ್ಟ್ ಆಗಿರುತ್ತೆ. ಸೊ ಈ ಗ್ರೀನ್ ಲೈನ್ ಇದೆ ನೋಡಿ, ಅದು ಪ್ರೀವಿಯಸ್ ಸಪೋರ್ಟು. ಇಲ್ಲಾಂದರೆ 50 EMA ರೆಡ್ ಲೈನ್ ಇದೆ ನೋಡಿ, EMA ಲೈನು. ಸೊ ಈ EMA ಲೈನು ನಿಮಗೆ ಸಪೋರ್ಟಾಗಿ ಆ್ಯಕ್ಟ್ ಆಗುತ್ತೆ. ಓಕೆ, ಆಪ್ಷನ್ ಟ್ರೇಡಿಂಗ್ ಮಾಡೋರು ಇದು. ನಾನು ಆಪ್ಷನ್ ಟ್ರೇಡಿಂಗ್ ಮಾಡಲ್ಲ, ಸೊ ಒಂದು ಅಪ್ಡೇಟ್ಗೋಸ್ಕರ ಕೊಡ್ತಿದ್ದೀನಿ. ಸೊ ಸ್ಟಾಕ್ಸ್ ಹೆಂಗೆ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋಣ. ಸೊ ನಾನು ಫಾಲೋ ಮಾಡೋ ಸ್ಟಾಕ್ಸು, ಓಕೆ, ಟಾಟಾ ಮೋಟರ್ಸು 200 EMI ಹತ್ರ ಇದೆ ನೋಡಿ. ಬ್ಲೂ ಲೈನ್ ಇದೆ ಅಲ್ವಾ ನೋಡಿ, RSI 30. ಒಂದು ನಿಮಿಷ ನಿಮ್ಗೆ ತೋರಿಸ್ತೀನಿ. ಓಕೆ ನೋಡಿ, ಇದು ಬಂದ್ಬಿಟ್ಟು 200 days EMI. ಸೊ ಇಲ್ಲಿ ನೋಡಿ RSI 3940 ಹತ್ರ ಟ್ರೇಡ್ ಆಗ್ತಿದೆ. ಸೊ 200 EMI ಹತ್ರ ಬರೋವಾಗ ನೀವು ಕನ್ಸಿಡರ್ ಮಾಡೋರು. ಬಟ್ ಪೊಸಿಷನಲ್ ಟ್ರೇಡ್ ಮಾಡೋರಿಗೆ ಇದು ಒಳ್ಳೆ ಚಾನ್ಸು. ಯಾಕಂದರೆ ಟಾಟಾ ಮೋಟರ್ ಕರೆಕ್ಟ್ ಆಗಿರೋದು ಒಳ್ಳೆ ವಿಷಯ, ಒಳ್ಳೆ ಸ್ಟಾಕು. ವ್ಯಾಲ್ಯೂಯೇಷನ್ ಪ್ರಕಾರ ನೋಡಿದ್ರೆ ಲೋ ಇದೆ. ಸೊ ಒಂದು 5 years ನಾನು ಹೋಲ್ಡ್ ಮಾಡ್ತೀನಿ ಅನ್ನೋರಿಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ. ಸೊ ನೀವು ಒಂದ್ಸರಿ ಟೆಕ್ನಿಕಲ್ ವ್ಯೂ ನೋಡಿಬಿಟ್ಟು ನೀವು ಇದ್ರ ಬಗ್ಗೆ ಕನ್ಸರ್ನ್ ಮಾಡೋದೇ ಬೇಡ ಅಂತ ಇದು ಮಾಡಿ. ನಾನು ಕಲ್ತ್ಕೊಂಡಿರೋ ನನ್ನ ಟೆಕ್ನಿಕಲ್ ನಾಲೆಜಿನ ಬಗ್ಗೆ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಜುಕೇಷನಲ್ ಪರ್ಪಸ್ಗಾಗ ಮಾತ್ರ, ನಾನು ಯಾವುದೂ ಕಾಲ್ಸ್ ಕೊಡೋಲ್ಲ. ಸೊ ಇಲ್ಲೊಂದು ಚಾನಲ್ ಡ್ರಾ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಚಾನಲ್ ಕ್ರಿಯೇಟ್ ಆಗಿದೆ. ಈ ಚಾನಲ್ ಬ್ರೇಕ್ಔಟ್ ಆಗಿ ಕೆಲಕ್ಕೆ ಹೋದ್ರೂ ನೀವು ಕನ್ಸಿಡರ್ ಮಾಡ್ಬೋದು. ಲಮ್ಸಮ್ ಅಮೌಂಟ್ ಒಂದೇ ಸಾರಿ ಆಗಬೇಡಿ, ಸ್ವಲ್ಪ ಕರೆಕ್ಟ್. ಆಲ್ರೆಡಿ ಪ್ರೀವಿಯಸ್ ಹೈಯಿಂದ ಕರೆಕ್ಟ್ ಆಗಿದೆ ನೋಡಿ. ಪ್ರೀವಿಯಸ್ ಹೈಯಿಂದ ಎಷ್ಟು ಕರೆಕ್ಟ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಹೆಚ್ಚು ಕಮ್ಮಿ ಆಲ್ಮೋಸ್ಟ್ 18% ಕರೆಕ್ಟ್ ಆಗಿದೆ. ಸೊ ಹೈಯಲ್ಲಿ ತೊಗೊಂಡಿರೋರು ಇಲ್ಲಿ ಆವ್ರೇಜ್ ಮಾಡ್ಕೊಳ್ಳಿ. ಆವ್ರೇಜ್ ಮಾಡಿಕೊಂಡು ತಿರ್ಗಾ ಮತ್ತೆ ರಿಟರ್ನ್ ಬರೋವಾಗ ಪ್ರಾಫಿಟ್ ನೀವು ಬುಕ್ ಮಾಡ್ಕೋಬೋದು. ಬಟ್ ಹೋಲ್ಡ್ ಮಾಡಿ. ನೀವು ಶಾರ್ಟ್ ಟರ್ಮ್ ಟ್ರೇಡ್ ಮಾಡ್ತೀನಿ ಅಂದರೆ ನೀವು ಪ್ರಾಫಿಟ್ ಮಾಡೋಕ್ಕೆ ಆಗಲ್ಲ. ಪೊಸಿಷನ್ ಮಿನಿಮಮ್ ಒಂದು ಸ್ಟಾಕ್ ತೊಗೊಂಡ್ರೆ 3 ತಿಂಗಳು ಹೋಲ್ಡ್ ಮಾಡೋ ಥರ ನೋಡಿ. ಸೊ ಅವಾಗೆ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಆಮೇಲೆ ಅದೇ ಥರ ಹೈಯಲ್ಲಿ ಹೋಗಿ ತೊಗೋಬೇಡಿ ನೋಡಿ. ಈ ಜಾಗದಲ್ಲಿ ತೊಗೊಂಡ್ರೆ ನೀವು ನೋಡಿ, ಈ ಹೈಯಲ್ಲಿ 1160 ಸಮಥಿಂಗಲ್ಲಿ ಬೈ ಮಾಡಿ. ಇಲ್ಲಿ ಸೆಲ್ಲಿಂಗ್ ನಡೆದಿದೆ ಅಂದರೆ ಇಲ್ಲಿ ಯಾರೋ ಒಬ್ರು ಬೈ ಮಾಡಿದ್ದಾರೆ ಅಂತಲೇ ಅರ್ಥ. ಸೊ ಅದನ್ನು ನೋಡ್ಕೊಳ್ಳಿ. ಸೊ ಇವಾಗ ಸ್ಟಾಕ್ ಕರೆಕ್ಟಾಗಿ 200 EMI ಹತ್ರ ಟ್ರೇಡ್ ಆಗ್ತಿದೆ. ಸೊ ನೀವು ಕನ್ಸಿಡರ್ ಮಾಡೋಕ್ಕೆ ಶುರು ಮಾಡ್ಬೋದು. ಒನ್ಸ್ ಈ ಚಾನಲ್ ಯಾವಾಗ ಬ್ರೇಕ್ಔಟ್ ಆಗುತ್ತೋ ಅವಾಗ ಸ್ಟಾಕ್ ಮತ್ತೆ ಮೇಲಕ್ಕೆ ಹೋಗುತ್ತೆ. ಇದೇ ಥರನೇ ಟಾಟಾ ಸ್ಟೀಲಲ್ಲೂ ನಡೆದಿರೋದು. ಬೇಕಾದರೆ ಅದನ್ನು ರೆಫರೆನ್ಸ್ ತೋರಿಸ್ತೀನಿ ನಾನು ಇವಾಗ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ಒಂದು ಸೆಕೆಂಡ್. ಟಾಟಾ ಸ್ಟೀಲಲ್ಲಿದೆ. ನಾನು ತೋರಿಸಿರೋದಲ್ಲ ನಿಫ್ಟಿ 50 ಸ್ಟಾಕ್ಸೇ. ಯಾಕಂದರೆ ನಮಗೆ ಇದಿರೋದು ನೋಡಿ, ಇದು ನೋಡಿ, ಈ ಬ್ಲೂ ಲೈನ್ ಬಂದ್ಬಿಟ್ಟು 200 days EMI. ಸೇಮ್ ಅದೇ ಚಾನಲ್, ಇಲ್ಲಿಂದ ಇಲ್ಲಿ ನೋಡಿ. ಸೊ ಒನ್ಸ್ ನಿಮಗೆ ಸ್ಟಾಕ್ ಇಲ್ಲಿ ಬಂದ್ಬಿಟ್ಟು ನೋಡಿ, ಇಲ್ಲಿ ಬಂದ ರೀಟ್ರೇಸ್ಮೆಂಟ್ ಕೊಟ್ಟಿದೆ, ಮತ್ತು ಇದೇ ಜಾಗಕ್ಕೆ ಬಂದಿದೆ. 2 ಸಾರಿ ಚಾನ್ಸ್ ಕೊಟ್ಟಿದೆ ನಿಮಗೆ ಬೈ ಮಾಡೋಕ್ಕೆ ನೋಡಿ. ಇಲ್ಲೊಂದು ಜಾಗದಲ್ಲಿ ನಿಮಗೆ ಸಪೋರ್ಟು ಗೊತ್ತಾಯಿತು, ಇಲ್ಲೊಂದು ಜಾಗದಲ್ಲಿ ಚಾನ್ಸ್ ಸಿಕ್ಕಿದೆ, ಮತ್ತು ಇಲ್ಲೊಂದು ಜಾಗದಲ್ಲಿ ಚಾನ್ಸ್ ಸಿಕ್ಕಿದೆ. ನೀವು ನೋಡಿ, ಇಲ್ಲಿಂದ ಮಾರ್ಕೆಟು ಮೇಲಕ್ಕೆ ಹೋಗಿದೆ. ಟಾಟಾ ಸ್ಟೀಲ್ ನೋಡಿ, ಇಲ್ಲಿಂದ ಎಷ್ಟು % ಕೊಟ್ಟಿದೆ? 15% ರಿಟರ್ನ್ಸ್ ಕೊಟ್ಟಿದೆ. ಎಷ್ಟು ದಿನದಲ್ಲಿ? ನೀವು ಇನ್ ಕೇಸ್ ಇಲ್ಲಿಂದ ಕನ್ಸಿಡರ್ ಮಾಡಿದ್ದೀರಾನೆ ಅಂತ ಮಾಡ್ಕೊಳ್ಳಿ. ಇಲ್ಲಿ ಗ್ರೀನ್ ಕ್ಯಾಂಡಲ್ಗೆ ಬಂದಿದ್ದ ತಕ್ಷಣ ಕನ್ಸಿಡರ್ ಮಾಡಿದ್ರು ನೀವು ಇಲ್ಲೆಲ್ಲಿ ಕನ್ಸಿಡರ್ ಮಾಡಿದ್ರೆ ನೋಡಿ, ತಿರ್ಗಾ ಮತ್ತೆ ಇಲ್ಲಿ ಲೋ ಬರೋ ಕನ್ಸಿಡರ್ ಮಾಡಿದ್ರು, ಪ್ರೀವಿಯಸ್ ಲೋನಲ್ಲೇ ಕನ್ಸಿಡರ್ ಮಾಡಿದ್ರೇನು 22 days, ಹೆಚ್ಚು ಕಮ್ಮಿ 1 ತಿಂಗಳು. ನಾನು ಅಂತೀನಲ್ಲ, ಮಿನಿಮಮ್ ಸ್ಟಾರ್ಟ ನೀವು ಪೊಸಿಷನಲ್ ಟ್ರೇಡಿಂಗ್ ಅಂದರೆ 3 ತಿಂಗಳು ಹೋಲ್ಡ್ ಮಾಡಬೇಕು. ಅದಕ್ಕಾದ 3 ಪ್ರಾಫಿಟ್ ಬಂದಮೇಲೂ 3 ತಿಂಗಳು ಹೋಲ್ಡ್ ಮಾಡೋದಲ್ಲ. ಪ್ರಾಫಿಟ್ ಬಂದಿದ್ದ ತಕ್ಷಣ ನಿಮ್ಗೆ 1 ದಿನದಲ್ಲಿ ಬಂದರೂ ಎಕ್ಸಿಟ್ ಆಗಿ, 1 ವಾರದಲ್ಲಿ ಬಂದರೂ ಎಕ್ಸಿಟ್ ಆಗಿ. ನಿಮಗೆ ಇದರಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. ಇದೊಂದು ರೆಸಿಸ್ಟೆನ್ಸ್ ಆಗಿತ್ತು, ಆ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿದೆ ನೋಡಿ. ಇದು ಪ್ರೀವಿಯಸ್ ಆಲ್ ಟೈಮ್ ಹೈ. ಮತ್ತು ಇಲ್ಲೊಂದು ನಿಮಗೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಇಲ್ಲಿ ಕ್ರಿಯೇಟ್ ಆಗುತ್ತೆ. ಓಕೆ ನೋಡಿ, ಇದೆಲ್ಲ ರೆಸಿಸ್ಟೆನ್ಸು ನೋಡಿ. ಈ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿದೆ, ಮತ್ತು ಇಲ್ಲಿಂದ ಕರೆಕ್ಷನ್ ಬಂದ್ಬಿಟ್ಟು ಮೇಲಕ್ಕೆ ಹೋಗ್ಬೋದು. ಇದು ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್. ಒಂದು ಸೆಕೆಂಡ್ ಡ್ರಾ ಮಾಡಿ. ಇದು ಫಸ್ಟ್ ಟಾರ್ಗೆಟ್ ಅಚೀವ್ ಆಯಿತು. ಸೆಕೆಂಡ್ ಟಾರ್ಗೆಟು, ಥರ್ಡ್ ಟಾರ್ಗೆಟು. ನನಗೆ ಇನ್ನೂ ಪ್ರಾಫಿಟ್ ಬೇಕು ಅನ್ನೋರು ಹೋಲ್ಡ್ ಮಾಡಿ. ಇಲ್ಲಿ ಬೈ ಮಾಡಿರೋರು
ಈ ಚಾನಲ್ ಒಳಗಡೆ ಯಾರು ಬೈ ಮಾಡಿರ್ತೀರಾ ಅಂದರೆ ಇಲ್ಲಿ ಆ್ಯಾವ್ರೇಜ್ ಆಗಿತ್ತು, ಆ್ಯಾವ್ರೇಜ್ ಪ್ರೈಸ್ ಇರುತ್ತೆ, ಅಲ್ಲಿಂದ ಮಿನಿಮಮ್ ನಿಮಗೆ 15% ಸಿಗೋಲ್ಲ, 10% ಆದರೂ ಸಿಗುತ್ತೆ. ಸೊ 10% ಸಾಕೊಂಡವ್ರು ಎಕ್ಸಿಟ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಬೈ ಮಾಡಿದ್ದೀನಿ, ಬಟ್ ನಾನು ಲಾಂಗ್ ಟರ್ಮ್ಗಂತ ಬೈ ಮಾಡಿದೆ. ಸೊ ಇನ್ನೊಂದು ಕಡಿಮೆ ಅಮೌಂಟ್ ಹಾಕಿದ್ದೆ, ಅಮೌಂಟ್ ಇರಲಿಲ್ಲ ಕೈಯಲ್ಲಿ. ಸೊ ಅದರಿಂದ ನಾನು ಎಕ್ಸಿಟ್ ಆಗಿಲ್ಲ, ನೋಡ್ತೀನಿ ಆದರೆ ಎಕ್ಸಿಟ್ ಆಗ್ಬಿಡ್ತೀನಿ ನಾಳೆ. ಓಕೆ ಫೈನ್, ನೆಕ್ಸ್ಟ್ ಸ್ಟಾಕ್ ನೋಡೋಣ. ಸೊ ಈ ಥರ ನೋಡಿ, ಈ 200 ಡೇಸ್ EMI ತುಂಬ ಇದಾಗಿರುತ್ತೆ ನಿಮಗೆ. ನೋಡಿ ನಾನು ಯಾವಾಗಲೂ ಇಲ್ಲೇ ಬೈ ಮಾಡ್ತೀನಿ, ಹೈಯಲ್ಲಿ ಬೈಯೇ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ಹೈ ಬೈ ಮಾಡಿದವರು, ಇಲ್ಲಿ ಬೈ ಮಾಡಿದವರು, ಇಲ್ಲಿ ಬೈ ಮಾಡಿದವರು, ಯಾಕೆ ನೋಡಿ ಟ್ರೆಂಡು ಡೌನ್ ಟ್ರೆಂಡಲ್ಲಿ ಬಂದ್ಬಿಡ್ದು, ಡೌನ್ ಟ್ರೆಂಡಲ್ಲಿ ಬೈ ಮಾಡೋಕ್ಕೆ ಹೋಗ್ಬೇಡಿ, ಟ್ರೆಂಡ್ ರಿವರ್ಸಲ್ ಆಗುತ್ತೆ. ನೋಡಿ ಈ ಚಾನಲ್ ಡ್ರಾ ಮಾಡಿ, ಈ ಚಾನಲ್ ಬ್ರೇಕ್ಔಟ್ ಮಾಡೋ ಟ್ರೇಡ್ ಮಾಡೋರು ಬಂದ್ಬಿಟ್ಟು ಇಂಟ್ರಾಡೇ ಮಾಡೋರು, ಆಮೇಲೆ ಇದು ಸ್ವಿಂಗ್ ಟ್ರೇಡಿಂಗ್ ಮಾಡೋರು, ಅವರು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡೋರಿಗೆ ಇದು ಹೋಗುತ್ತೆ. ಇಲ್ಲಿ ಬ್ರೇಕ್ಔಟಲ್ಲಿ ಬುಕ್ ಮಾಡ್ತಾರೆ. ಸೊ ಅದು ಎಲ್ಲರ ಕೈಲೂ ಹಿಡಿಯೋಕ್ಕಾಗಲ್ಲ. ಸೊ ನಮಗೆ ಪೊಸಿಷನಲ್ ಟ್ರೇಡಿಂಗ್ ಮಾಡೋರು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ತುಂಬ ಸೇಫ್ ಅದೇ, ಇಲ್ಲಾಂದರೆ ದಿನ ಮಾರ್ಕೆಟ್ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಗೆ ಈ ಥರ ಸಿಗೋದೇ 2-3 ಸ್ಟಾಕ್ಗಳು ಚೆನ್ನಾಗಿರೋ ಸ್ಟಾಕು ಅಂದರೆ. ಸೊ ಆ ಟೈಮಲ್ಲಿ ನಾವು ಅಮೌಂಟ್ ಜಾಸ್ತಿ ಹಾಕಿ ಇದರಲ್ಲಿ ಟ್ರೇಡ್ ಮಾಡ್ಕೋಬೇಕಷ್ಟೇ. ಕಡಿಮೆ ಟ್ರೇಡ್ ಮಾಡಿ, ಪ್ರಾಫಿಟ್ ಜಾಸ್ತಿ ಇಟ್ಕೊಳ್ಳಿ. ನಾನು ಜಾಸ್ತಿ ಟ್ರೇಡ್ ಮಾಡಿ ಇದು ಪ್ರಾಫಿಟ್ ಜಾಸ್ತಿ ಮಾಡ್ತೀನಿ ಅಂದರೆ ಆಗಲ್ಲ. ಚಾರ್ಜಸ್ಸು, ಸ್ಟಾಪ್ ಲಾಸಸ್ಸು ಇದೇ ಹಿಟ್ ಆಗ್ತಾ ಇರುತ್ತೆ. ಆ್ಯಂಡ್ ದೆನ್ ನಾನು ಸ್ಟಾಪ್ ಲಾಸ್ ಇಡಲ್ಲ, ನಾನು ಪೊಸಿಷನಲ್ ಟ್ರೇಡ್ ಮಾಡ್ತೀನಿ, ನಿಫ್ಟಿ 50 ಒಳಗಡೆ ಟ್ರೇಡ್ ಮಾಡ್ತೀನಿ. ಸೊ ನಾನು ಮ್ಯಾಕ್ಸಿಮಮ್ ಇಲ್ಲಿಂದ ಕರೆಕ್ಟ್ ಆಯಿತು ಅಂತ ಮಾಡ್ಕೊಳ್ಳಿ. ಈ ಟಾಟಾ ಸ್ಟೀಲ್ ಇಲ್ಲಿಂದ ಕರೆಕ್ಟ್ ಆಯಿತು, ಸೊ ಕರೆಕ್ಟ್ ಆದರೆ ನಾನು ಆ್ಯಾವ್ರೇಜ್ ಮಾಡ್ತೀನಿ. ಆಮೇಲೆ ಯಾವಾಗ ಮೇಲೆ ಬರುತ್ತೋ ಅವಾಗ ಸರ್ 6 ಮಂತ್ಸ್ ಆದರೂ ನಾನು ಹೋಲ್ಡ್ ಮಾಡ್ತೀನಿ. ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, ನಾನು ನಾಳೆನೇ ಸಿಗಬೇಕು ಪ್ರಾಫಿಟ್ ಅಂತ ನೋಡೋಲ್ಲ. ಸೊ ಆ ಥರ ಮಾಡೋದ್ರಿಂದ ನಾನು ತುಂಬ ಮಾರ್ಕೆಟಲ್ಲಿ ಸರ್ವೆ ಆಗ್ತಾರೆ, ನಾನು ಇವತ್ತೇ ಪ್ರಾಫಿಟು ಸ್ಟಾಪ್ ಲಾಸ್ ಇಟ್ಕೊತೀನಿ, ಸ್ಟಾಪ್ ಲಾಸ್ ಹಿಟ್ ಆಗಲಿ ಇಲ್ಲ ಟಾರ್ಗೆಟ್ ಹಿಟ್ ಆಗಲಿ ಅಂತ ನೋಡಿದ್ರೆ ನಿಮಗೆ ಆ್ಯಾವ್ರೇಜ್ ಮಾಡೋಕ್ಕೋದ್ರೆ ದುಡ್ಡು ಜಾಸ್ತಿ ನೀವು ಸಂಪಾದಿಸೇ ಇರಲ್ಲ. ಟ್ರೇಡ್ಸ್ ಮಾತ್ರ ಜಾಸ್ತಿ ಮಾಡಿ ಲೆಕ್ಕ ಇಲ್ದಿರ ಮಾಡಿರ್ತೀರ. ನಿಮ್ಮಿಂದ ಬ್ರೋಕರೂ ಗೌರ್ಮೆಂಟ್ ಚೆನ್ನಾಗಿ ಸಂಪಾದಿಸ್ಕೊಳ್ಳುತ್ತೆ, ಟ್ಯಾಕ್ಸು ಅದು ಇದು ಅಂತ. ಓಕೆ, ನೆಕ್ಸ್ಟು ಕಂಪ್ನಿ ಯಾವುದು ನೋಡೋಣ. ಆಮೇಲೆ ಫೆಡ್ರಲ್ ಬ್ಯಾಂಕು ಚೆನ್ನಾಗಿದೆ ಇತ್ತು. ಫೆಡ್ರಲ್ ಬ್ಯಾಂಕು ನಿಫ್ಟಿ 50 ಬರೋಲ್ಲ ಅನಿಸುತ್ತೆ, ಬಟ್ ಆದರೆ ಒಳ್ಳೆ ಕಂಪ್ನಿ. ನೋಡಿ ಇದು ಸೇಮ್ ಚಾನಲ್ ಕ್ರಿಯೇಟ್ ಆಗಿದೆ ನೋಡಿ. ಇದು ನೋಡಿ 100 ಡೇಸ್ EMI. ಒಂದು ನಿಮಿಷ ಇದ್ರ ಬಗ್ಗೆ ನಿಮ್ಗೆ ತೋರಿಸ್ತೀನಿ. ರೆಡ್ ಲೈನು 20 ಡೇಸ್ EMA ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜು. ಈ ಆರೆಂಜ್ ಲೈನ್ ಬಂದ್ಬಿಟ್ಟು 50 ಕ್ಯಾಂಡಲ್ಸ್ದು ಆ್ಯಾವ್ರೇಜ್ ಅದು. ಇದು 100, ಇದು 200. ಸೊ ನಾನು 200, 100ಕ್ಕೆ ನೋಡ್ತೀನಿ ಹೊತ್ತು 15, 20 ನೋಡಲ್ಲ. ಸೊ ಇದು ಸ್ವಿಂಗ್ ಟ್ರೇಡಿಂಗ್ ಮಾಡೋರು ಅದನ್ನು ಇದು ಮಾಡ್ಕೊತಾರೆ. ಓಕೆ ಫೈನ್, ನೋಡಿ 100 ಡೇಸ್ ಹತ್ರನೇ ಇಲ್ಲಿ ನೋಡಿ, ಇಲ್ಲಿ ಈ ಚಾನಲ್ ಹಾಕ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಬಂದು ಲೋ ಆಯಿತಾ, ಇಲ್ಲಿ ನೋಡಿ ಬಂದಿದ್ದ ತಕ್ಷಣ ಇಲ್ಲೊಂದು ಚಾನಲ್ ಕ್ರಿಯೇಟ್ ಮಾಡಿದ್ರಾ, ಸ್ವಿಂಗ್ ಟ್ರೇಡಿಂಗ್ ಮಾಡೋರು ಇಲ್ಲಿ ಬ್ರೇಕ್ಔಟ್ ಆಗಿದ ತಕ್ಷಣ ಬೈ ಮಾಡ್ತಾರೆ. ನೋಡಿ ಸ್ವಿಂಗ್ ಟ್ರೇಡಿಂಗ್ ಇಲ್ಲಿ ಮಾರ್ಕ್ ಮಾಡಿದ್ರಾ, ಆಲ್ಮೋಸ್ಟ್ 5% ಸಾಕೊಂಡವ್ರು ಎಕ್ಸಿಟ್ ಆಗಿ. ಆಮೇಲೆ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ಕೊಳ್ಳಿ. ನೋಡಿ ಇಲ್ಲೆಲ್ಲ ಇದೊಂದು ಸಪೋರ್ಟ್, ಇದು ಬ್ರೇಕ್ಔಟ್ ಆಯಿತು, ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಯಿತು, ಇಲ್ಲಿ ಗಂಟೆ ಹೋಗಿದೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ನೋಡಿ ಪ್ರೀವಿಯಸ್ ಹೈ ಅಂದರೆ 200, 203 ಇದೆ. ಬಟ್ ಫೆಡ್ರಲ್ ಬ್ಯಾಂಕ್ ಇನ್ನೂ ಜಾಸ್ತಿ ಮೂವ್ಮೆಂಟ್ ಕೊಡುತ್ತೆ ಅಂತ ನನಗೆ ಅನಿಸಿದೆ. ನಾನು ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ತೀನಿ. ಲಾಂಗ್ ಟರ್ಮ್ ಅಂದರೆ ಪೊಸಿಷನಲ್ 3 ಮಂತ್ಸ್ ಆದರೂ ಹೋಲ್ಡ್ ಮಾಡ್ತೀನಿ. ಅಂದರೆ ನನ್ನ ಬೈಯಿಂಗ್ ಪ್ರೈಸ್ ಇನ್ನೂ ಕಡಿಮೆ ಇದೆ, ಯಾಕಂದರೆ ನಾನು ಆಲ್ರೆಡಿ ಇಲ್ಲೆಲ್ಲೋ ಬೈ ಮಾಡಿದ್ದೆ, ಬಟ್ ಆ್ಯಾವ್ರೇಜ್ ಮಾಡಿದೆ. ಈ ಕರೆಕ್ಷನ್ ಬಂದಮೇಲೆ ಮತ್ತೆ ತೊಗೊಂಡೆ. ನನ್ನ ಟಾರ್ಗೆಟು ಆಲ್ಮೋಸ್ಟ್ ಒಂದು 230, 240 ಗಂಟೆ ಹೋಗ್ಬೋದು ಅನಿಸ್ತಿದೆ, ಒಂದು 3 ಮಂತ್ಸ್ ಹೋಲ್ಡ್ ಮಾಡಬೇಕಾದ್ರೆ. ನಾಳೆನೇ ಹೋಗುತ್ತಾ ಅಂದರೆ ನನಗೆ ಗೊತ್ತಿಲ್ಲ, ನನ್ನ ಪ್ರಕಾರ ಒಂದು 3 ಮಂತ್ಸ್ ಹೋಲ್ಡ್ ಮಾಡ್ತೀನಿ. ನಾನು ಪ್ರಾಫಿಟ್ ಲೆವೆಲ್ ನೋಡಿ ಎಷ್ಟು ಇಟ್ಕೊಂಡಿದ್ದೀನಿ ಅಂತ, ಆಲ್ಮೋಸ್ಟ್ 30%. ಅಂದರೆ ಒಂದು 3 ಲಕ್ಷ ಹಾಕಿದ್ದಿಂದ ನನಗೆ 1 ಲಕ್ಷ ಸಿಗುತ್ತೆ. ನಾನು ಮಿನಿಮಮ್ ಬುಕ್ ಮಾಡಿದ್ರೆ 1000, 2000 ಈ ಥರ ಎಲ್ಲ ನಾನು ಟಾರ್ಗೆಟ್ ಇಟ್ಕೊಳ್ಳಲ್ಲ, ಅಮೌಂಟ್ ಹಾಕ್ತೀನಿ. ಮಿನಿಮಮ್ ನನಗೆ 10,000 ಮೇಲೆ ಪ್ರಾಫಿಟ್ ಬಂದರೆ ನಾನು ಸೆಲ್ ಮಾಡೋದು. ಸ್ಟಾಕ್ ಸೆಲೆಕ್ಷನು ಅಷ್ಟೇ, ನಾವು ಭಯ ಅಲ್ದಿರ ಇರಬೇಕು. ಸ್ಟಾಕಲ್ಲಿ ಆಗ್ಬಿಟ್ಟು ಅಯ್ಯೋ ಸ್ಟಾಕ್ ಏನಾಗುತ್ತೋ ಅಂತ ಭಯ ಬಿದ್ದರೆ ಕೆಲಸಕ್ಕಾಗಲ್ಲ. ಕರ್ನಾಟಕ ಬ್ಯಾಂಕು, ಓಕೆ, ಕರ್ನಾಟಕ ಬ್ಯಾಂಕು ವ್ಯಾಲ್ಯೂಯೇಷನ್ ಪ್ರಕಾರ ತುಂಬ ಲೋನಲ್ಲಿದೆ. ಇದ್ರ ಬುಕ್ ವ್ಯಾಲ್ಯೂ ನೋಡಿ ನಿಮಗೆ ಮನಿ ಕಂಟ್ರೋಲಲ್ಲಿ ಸಿಗುತ್ತೆ. ಬುಕ್ ವ್ಯಾಲ್ಯೂನೇ 280 ಏನೋ ಇದೆ, 260, 280 ಇದೆ. ಬಟ್ ಬುಕ್ ವ್ಯಾಲ್ಯೂಗಿಂತ ಕಡಿಮೆ ಟ್ರೇಡ್ ಆಗ್ತಿದೆ. ಕರ್ನಾಟಕ ಬ್ಯಾಂಕ್ ನಮ್ಗೆ ಚೆನ್ನಾಗಿ ಗೊತ್ತು, ಒಳ್ಳೆ ಕಂಪ್ನಿ. ರೀಸೆಂಟಾಗಿ ಡಿವಿಡೆಂಡ್ ಕೊಟ್ಟಿದ್ದಾರೆ ನೋಡಿ, 5 ರೂಪಾಯಿ ಡಿವಿಡೆಂಡ್ ಕೊಟ್ಟವ್ರೆ ಪರ್ ಶೇರ್ಗೆ. ಇದು ನೀವು ಕನ್ಸಿಡರ್ ಮಾಡೋರು ಮಾಡ್ಬೋದು. ನೋಡಿ ಇದೆಲ್ಲ ಸೈಡ್ ವೇಸಲ್ಲೇ ಇದೆ, ಇದೆಲ್ಲ ಚಾನ್ಸ್ ನಮ್ಗೆ ಕನ್ಸಿಡರ್ ಮಾಡೋಕ್ಕೆ. ನೋಡಿ ಈ ಒಂದೊಂದು ಸಾರಿ ಇಲ್ಲಿ ಹೋಗಿ ಬರೋವಾಗಲೂ ನಾವು ಕನ್ಸಿಡರ್ ಮಾಡಬೇಕು. ನೋಡಿ 200 ಡೇಸ್ EMI ನಾನು ಇಲ್ಲಿ ಹಾಕ್ಬಿಟ್ಟೆ, ಇಲ್ಲಿ ಹೋಯ್ತು, ನಾನು ಸೆಲ್ ಮಾಡ್ಕೊಂಡಿದ್ದೆ ಸ್ವಿಂಗ್ ಟ್ರೇಡಿಂಗ್. ಬಟ್ ನನಗೆ ನೋಡಿ ಪ್ರೀವಿಯಸ್ 5 ಗಂಟೆ ಹೋಗಬೇಕು ಅನ್ನೋರಿದ್ದರೆ ನೋಡಿ ಇದು ಟಾರ್ಗೆಟ್. ನನ್ನ ಟಾರ್ಗೆಟ್ ಇದೆ ಪ್ರೀವಿಯಸ್ ಹೈ.
285 ಹೋಗ್ಬೇಕದು. ನಾನು ಈ ಥರ ಇಲ್ಲಿ ನೋಡಿ ಲೋ ಮಾರ್ಕ್ ಮಾಡ್ಕೊಂಡಿರ್ತೀನಿ. ಇಲ್ಲಿ ಆಲ್ರೆಡಿ 2 ಬಾಟಮ್ ಕೊಟ್ಟಿದೆ ಅಲ್ವಾ, ಇದು ನೋಡಿ ಇದು ಐ ಮೀನ್ ಎಲೆಕ್ಷನ್ ರಿಸಲ್ಟ್ ದಿನನೋ ಏನೋ ಬಿತ್ತಿದ್ದು, ಯಾವುದಿದು 4 ಜೂನ್. ಓಕೆ, ಎಲೆಕ್ಷನ್ ದಿನ ಬಿದ್ದಿದ್ದು ಲೆಕ್ಕ ಬಿಟ್ಬಿಡಿ. ನೋಡಿ ಇದು ಲೋ, ಮತ್ತು ಇಲ್ಲಿ ಇದಾಗಿದೆ, ಇಲ್ಲೊಂದು ಲೋ ಇಟ್ಟಿದೆ ನೋಡಿ. ಈ ಲೋ ಹತ್ರ ಎಲ್ಲ ಬೈ ಮಾಡ್ಕೋಬೇಕು ನಾವು. ನೋಡಿ ಇದು ಒಳ್ಳೆ ಸಪೋರ್ಟಾಗಿ ಆ್ಯಕ್ಟ್ ಆಗ್ತಿದೆಯಾ ನೋಡಿ. ಪ್ರೀವಿಯಸಲ್ಲಿ ಇಲ್ಲೊಂದು 2 ಸಪೋರ್ಟು ಆಲ್ರೆಡಿ ಇಲ್ಲಿ ಬ್ರೇಕ್ಔಟ್, ಇಲ್ಲಿ ಮೇಲಕ್ಕೆ ಹೋಗಿ ಇಲ್ಲಿ ಸಪೋರ್ಟ್ ಆ್ಯಕ್ಟ್ ಆಗಿದೆ ನೋಡಿ, ತೋರಿಸ್ತೀನಿ. ಇಲ್ಲೊಂದು ಸಪೋರ್ಟ್, ಇಲ್ಲಿ ಸಪೋರ್ಟ್ ಆ್ಯಕ್ಟ್ ಆಗಿದೆ, ಸೇಮ್ ಜಾಗದಲ್ಲಿ ಸಪೋರ್ಟ್ ಆ್ಯಕ್ಟ್ ಆಗಿದೆ ನೋಡಿ. ಇಷ್ಟು ಸಪೋರ್ಟ್ ಆ್ಯಕ್ಟ್ ಆಗಿದೆ ಅಂದರೆ ಇಲ್ಲಿ ಬೈಯಿಂಗ್ ಪ್ರೆಷರ್ ಜಾಸ್ತಿ ಇದೆ ಅಂತ ಅರ್ಥ. ಓಕೆನಾ, ನಿಮಗೆ ಇಲ್ಲಿ ಬೈಯಿಂಗ್ ಪ್ರೆಷರ್, ಸೊ ನೀವು ಧೈರ್ಯವಾಗಿ ಇಲ್ಲಿ ಬೈ ಮಾಡ್ಬೋದು. ಸೊ ನೋಡಿ ಇದೆಲ್ಲ ಕನ್ಸಿಡರ್ ಮಾಡೋಕೆ ಒಳ್ಳೆ ಟೈಮು. ಮತ್ತೆ ಮಾರ್ಕೆಟ್ ಏನಾದರೂ ಕರೆಕ್ಟಾಗಿ ಇಲ್ಲಿಗೆ ಬಂದರೆ ಮತ್ತೆ ಇಲ್ಲಿ ಆವ್ರೇಜ್ ಮಾಡಿ, ಇಲ್ಲಿ ಬೈ ಮಾಡಿ. ನೀವು ಲೋನಲ್ಲಿ ಪಿಕ್ ಮಾಡಿ ಸ್ಟಾಕ್ನ, ಇದು ಈಕ್ವಿಟಿ ಟ್ರೇಡ್ ಮಾಡೋರು ಲೋನಲ್ಲಿ ಪಿಕ್ ಮಾಡಿ. ಇಲ್ಲಿ ಬರೋದು ಬ್ರೇಕ್ಔಟಲ್ಲಿ ತೊಗೊಳ್ತೀವಿ, ಬ್ರೇಕ್ಔಟ್ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ನನಗಂತೂ ಬ್ರೇಕ್ಔಟ್ ಟ್ರೇಡ್ ಶುದ್ಧವಾಗ್ಲೂ ವರ್ಕೌಟ್ ಆಗಿಲ್ಲ. ಯಾವುದೋ ಒಂದು ಸ್ಟಾಕ್ ಬ್ರೇಕ್ಔಟ್ ಆಗಿದ ತಕ್ಷಣ ಬೈ ಮಾಡಿದ್ದೀನಿ ಅಂದರೆ ಇವು 10 ಸ್ಟಾಕಲ್ಲಿ ಒಂದು ಸ್ಟಾಕ್ ನನಗೆ ಕರೆಕ್ಟಾಗಿ ಟಾರ್ಗೆಟ್ ಕೊಡುತ್ತೆ. ಸೊ ನನಗೆ ಪೊಸಿಷನಲ್ ಟ್ರೇಡಿಂಗೇ ಕಂಫರ್ಟಬಲ್ ಆಗಿರೋದು, ಯಾಕಂದರೆ ಆವಾಗ ಹೋಗಿ ನೋಡಬೇಕಾಗಿದ್ದಿಲ್ಲ. 3 ಮಂತ್ಸ್ ಹೋಲ್ಡ್ ಮಾಡ್ತೀವಿ ಅಂದರೆ ಸೈಲೆಂಟಾಗಿರ್ಬೋದು. 3 ಮಂತ್ಸಲ್ಲ ಯಾವ ಸ್ಟಾಕ್ ನಾನು ಹೋಲ್ಡ್ ಆಗಿಲ್ಲ ರೀ. ನಾನು ಎಷ್ಟೋ ಟ್ರೇಡ್ ಮಾಡಿದ್ದೀನಿ, ಮ್ಯಾಕ್ಸಿಮಮ್ 2 ಮಂತ್ 2.5 ಮಂತ್. ಬಟ್ ಆದರೆ ಲೋನಲ್ಲಿ ಬೈ ಮಾಡಬೇಕು. ಇವಾಗ ಇಲ್ಲೇ ನೋಡಿ, ಈ ಲೋನಲ್ಲಿ ಬೈ ಮಾಡಿ. ಇವಾಗ ನಾನು ಈ ಬಾಟಮಲ್ಲೇ ಬೈ ಮಾಡಿರ್ತೀನಿ. ಸೊ ಈ ಬಾಟಮಲ್ಲಿ ಬೈ ಮಾಡಿರ್ತೀನಿ, ಏನು ಮಾಡ್ಕೊಳ್ಳಿ. ಇವಾಗ ಈ ಮಾರ್ಕೆಟ್ ಇಲ್ಲಿದೆ, ನನಗೆ ಆಲ್ಮೋಸ್ಟ್ 8% ಪ್ರಾಫಿಟಲ್ಲಿದ್ದೀನಿ ನಾನು. ಓಕೆನಾ, ನಾನು 6 ಮಂತ್ಸಿಂದ ಹೋಲ್ಡ್ ಮಾಡಿದ್ದೀನಿ, ಸರಿ 4 ಮಂತ್ಸಿಂದ. ನನ್ನ ಟಾರ್ಗೆಟ್ ಎಲ್ಲಿದೆ, ಪ್ರೀವಿಯಸ್ ಐ ನೋಡಿ 30%. ನೀವು ಇಲ್ಲಿ ನೋಡಿ ಕ್ಲೀನಾಗಿ ಕಾಣಿಸುತ್ತೆ ನಿಮಗೆ. ಇದೇ ಒಂದು ಚಾನಲ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆಯಾ ನೋಡಿ, ಇಲ್ಲಿಂದ ಇದೇ ಒಂದು ಚಾನಲ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಇಲ್ಲಿ ಬ್ರೇಕ್ಔಟ್ ಆಗಿದೆ, ತೋರಿಸ್ತೀನಿ. ಇಲ್ಲಿ ಬ್ರೇಕ್ಔಟ್ ಆಗಿದೆ, ಮತ್ತು ಇಲ್ಲಿ ಬ್ರೇಕ್ಔಟ್ ಆಗಿದೆ, ಕರೆಕ್ಷನ್ ಬಂದಿದೆ, ರಿಟ್ರೇಸ್ಮೆಂಟು, ಮತ್ತು ಇವತ್ತು ರೆಡ್ ಕ್ಯಾಂಡಲು, ಮತ್ತು ಇಲ್ಲಿ ಮೇಲಕ್ಕೆ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದು ಮೇಲಕ್ಕೆ ಹೋಗಿದ್ರೆ ಕೆಳಗಡೆ ಬಂದರೆ ಮತ್ತೆ ನಾನು ಆವ್ರೇಜ್ ಮಾಡ್ತೀನಿ. ಸೊ ಆವ್ರೇಜ್ ಮಾಡೋಕ್ಕೆ ದುಡ್ಡಿರಬೇಕು ಅಂದರೆ ನೀವು ನಿಮ್ಮ ಹತ್ರ ಇರೋ ಇದು ಮನಿ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿರ್ಬೇಕು ರೀ. ಸೊ ನಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅದನ್ನು ಡಿವೈಡ್ ಮಾಡ್ಕೊಳ್ಳಿ. 1 ಲಕ್ಷ ಇದ್ದರೆ 25,000 20,000 ಡಿವೈಡ್ ಮಾಡ್ಕೊಬಿಟ್ಟು ಸ್ಟಾರ್ಟಿಂಗಲ್ಲಿ ಕಡಿಮೆ ಅಮೌಂಟಲ್ಲಿ ಟ್ರೇಡ್ ಮಾಡಿ. ನಿಮ್ಗೆ ಕಾನ್ಫಿಡೆಂಟ್ ಬರುತ್ತೆ. ನಿಮ್ಗೆ ಕಾನ್ಫಿಡೆಂಟ್ ಬಂದರೆ ಆಟೋಮೆಟಿಕ್ಕಾಗಿ ನೀವೇ ಧೈರ್ಯವಾಗಿ ದುಡ್ಡು ಹಾಕ್ತೀರಾ, ದುಡ್ಡು ಮಾಡ್ತೀರಾ. ನೋಡ್ಕೊಳ್ಳಿ. ಸೊ ನಾನು ಟಾರ್ಗೆಟ್ ಹಿಂಗೆ ಇಟ್ಕೊತೀನಿ. ನಾನು ಮಾಡೋದು ಪೊಸಿಷನಲ್ ಟ್ರೇಡಿಂಗ್ಗೆ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತೀನಿ. ನೋಡಿ ಡಾಕ್ಟರ್ ರೆಡ್ಡಿ ನೋಡಿ, ಇದು ಬೈ ಮಾಡಿದ್ದೀನಿ ನೋಡಿ. 50 ಡೇಸ್ 100 ಡೇಸ್ EMI ಆಯಿತಾ ನೋಡಿ. ನಾನು ಏನಂದರೆ 200 ಡೇಸ್ EMI 100 ಡೇಸ್ EMI ಇಲ್ಲೇ ರಿಟ್ರೇಸ್ಮೆಂಟ್ ಕೊಟ್ಬಿಡ್ತು ನೋಡಿ. ನಿಮ್ಗೆ ಇಲ್ಲೇ ಗ್ರೀನ್ ಕ್ಯಾಂಡಲ್ ಬಂತು, ನಾನು ಇಲ್ಲಿ ಬೈ ಮಾಡಿರ್ತೀನಿ. ಟಚ್ ಆಗಿದ ತಕ್ಷಣ ಇಲ್ಲೊಂದು, ಇವಾಗ ನಾನು ಒಂದು ಸ್ಟಾಕಲ್ಲಿ 1 ಲ್ಯಾಕ್ ಹಾಕ್ತೀನಿ ಅಂದ್ಕೊಂಡ್ರೆ ಇಲ್ಲೊಂದು 30,000 ಹಾಕ್ತೀನಿ. ರಿಟ್ರೇಸ್ಮೆಂಟ್ ಆಯಿತಾ, ತಿರ್ಗಾ ಇದು ಮೇಲಕ್ಕೆ ಹೋದರೂ ರಿಟ್ರೇಸ್ಮೆಂಟ್ ಬರುತ್ತೆ ನೋಡಿ. ಇದು ಬ್ರೇಕ್ಔಟ್ ಆಗಿದೆ, ನನಗೆ 30,000ಕ್ಕೆ ಎಷ್ಟು ಪ್ರಾಫಿಟ್ ಸಿಗ್ತದೆ ಅಷ್ಟು ಸಾಕಂತ ಸೈಲೆಂಟ್ ಆಗಿಬಿಡ್ತೀನಿ. ಇನ್ ಕೇಸ್ ಇಲ್ಲಿಂದ ಕೆಳಗೆ ಬಂದು ನಾನು ನೋಡಿ 200 CML ಇಲ್ಲಿ ತಿರ್ಗಿ ಮತ್ತೆ ತೊಗೊಳ್ತೀನಿ. ಆಮೇಲೆ ಇನ್ನೇನಾದರೂ ಕನ್ಸಲ್ಟೇಟ್ ಆಗ್ತಾ ಇದ್ದರೆ ಮತ್ತೆ ಬೈ ಮಾಡ್ತೀನಿ. ಬಟ್ ಇದು ಒಳ್ಳೆ ಕಂಪ್ನಿ. ನಾನು ಇಲ್ಲಿ ತಗೊಂಡು ಮತ್ತೆ ಇದು ಕೆಳಕ್ಕೆ ಹೋಗುತ್ತೆ ಅಂದರೆ ಮತ್ತೆ ಆವ್ರೇಜ್ ಮಾಡ್ತೀನಿ ದುಡ್ಡು ಇದು ಮಾಡಿಕೊಂಡು. ಯಾಕಂದರೆ ನಾನು ಒಂದೇ ಸ್ಟಾಕಲ್ಲಿ ಹಾಕಲ್ಲ, ಒಂದು 4-5 ಸ್ಟಾಕಲ್ಲಿ ಹಾಕ್ತೀನಿ. ಈ ಸ್ಟಾಕ್ ಮೂವ್ಮೆಂಟ್ ಆಗಲ್ಲ ಅಂದರೆ ಇನ್ನೊಂದು ಸ್ಟಾಕ್ ಮೂವ್ಮೆಂಟ್ ಕೊಟ್ಟು ಅದರಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡಿರ್ತೀನಿ. ಆ ಅಮೌಂಟ್ನ ಇದಕ್ಕೆ ಮತ್ತೆ ಆವ್ರೇಜ್ ಯೂಸ್ ಮಾಡ್ತೀನಿ. ನಾನು ಪ್ರತಿದಿನ ಟ್ರೇಡ್ ಮಾಡಬೇಕು ಅಂತ ಅಂದ್ಕೊಳ್ಳಲ್ಲ. ನೋಡ್ಕೊಳ್ಳಿ, 5 ಸ್ಟಾಕ್ಸ್ ಇಟ್ಕೊಂಡಿದ್ದೀನಿ ಅಂದರೆ ಒಂದು ತಿಂಗಳಲ್ಲಿ ನನಗೆ ಯಾವುದೋ ಒಂದು ಸ್ಟಾಕ್ ಮೂವ್ಮೆಂಟ್ ಕೊಟ್ಟೇ ಕೊಡುತ್ತೆ. ಆ್ಯಂಡ್ ದೆನ್ ಇದರಲ್ಲಿ ಸಿಕ್ಕೋ ಪ್ರಾಫಿಟು ನಾನು ಇದರಲ್ಲೇ ಆಗ್ತಾ ಇರ್ತೀನಿ. ಸೊ ಅದರಿಂದ ನನ್ನ ಕ್ಯಾಪಿಟಲು ಗ್ರೋತ್ ಆಗ್ತಾ ಇರುತ್ತೆ. ಸೊ ನನಗೆ ಆವ್ರೇಜ್ ಮಾಡೋಕ್ಕೆ ದುಡ್ಡು ಇರುತ್ತೆ ನನ್ನ ಕೈಯಲ್ಲಿ. ಕರ್ನಾಟಕ ಬ್ಯಾಂಕು, ಡಾಕ್ಟರ್ ರೆಡ್ಡಿ ಆಯಿತು. ಬೇರೆ ಬ್ಯಾಂಕ್ ಸೆಕ್ಟರ್ ಯಾವುದು ಇವಾಗ ಮೂವ್ಮೆಂಟ್ ಕೊಡ್ತಿಲ್ಲ ರೀ. ನೋಡಿ HDFC ಮತ್ತು HDFC ಕರೆಕ್ಷನ್ ಬರ್ತಿದೆ ಫುಲ್ಲು ನೋಡಿ. ಚಾನಲ್ ಬ್ರೇಕ್ಔಟ್ ಆಯಿತಾ, ಚೆನ್ನಾಗಿ ನೋಡ್ಕೊಳ್ಳಿ ನೋಡಿ. ಇಲ್ಲಿ ಚಾನಲ್ ಫಾರ್ಮ್ ಆಗಿದೆ. ಇಲ್ಲಿ ನೋಡಿ 100 ಡೇಸ್ EMI ಹತ್ರನೂ 200 ಡೇಸ್ EMI ಹತ್ರ ಬಂದೇ ಇಲ್ಲ. ಬಟ್ ಇಲ್ಲಿ ಚಾನಲ್ ಕ್ರಿಯೇಟ್ ಆಯಿತು. ನಾನು ಇನ್ನೊಂದು ಚಾನಲ್ ಮುಂಚೆನೇ ಹಾಕಿದ್ದೀನಿ. ಈ ಥರ ನೋಡಿ ಲೈನ್ ಕನ್ವರ್ಟ್ ಮಾಡ್ಕೊಳ್ಳಿ. ನೋಡಿ ಈ ಒಂದೊಂದು ಬಾಟಮ್ ನೋಡಿ, ಇಲ್ಲಿ ಡಬಲ್ ಟಾಪ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಸಪೋರ್ಟ್ ಇದೆ ಅಂತ ಅರ್ಥ, ಅಂದರೆ ಇಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಇದೆ ಅಂತ. ಸೊ ನೀವು ಧೈರ್ಯವಾಗಿ ಕನ್ಸಿಡರ್ ಮಾಡ್ಬೋದು. HDFC ಬ್ಯಾಂಕ್ ಇರೋದ್ರಲ್ಲೇ ಫಸ್ಟು ಟಾಪ್ ಬ್ಯಾಂಕ್ ಇದೆ, ಫಸ್ಟಲ್ಲಿರೋದು ನೋಡಿ. ಇಲ್ಲಿ ಯಾರು ಬೈ ಮಾಡಿರ್ತಾರೋ ಅವ್ರು ಪ್ರಾಫಿಟ್ ಬುಕ್ಕಿಂಗ್. ಇವಾಗ ನಡೀತಿರೋದೇ ಪ್ರಾಫಿಟ್ ಬುಕ್ಕಿಂಗ್ ನೋಡಿ. ಇಲ್ಲಿ ನೋಡಿ, ಇದು ಪ್ರೀವಿಯಸ್ ಐ. ಸೊ ಈ ಪ್ರೀವಿಯಸ್ ಐ ಕರೆಕ್ಟಾಗಿ ನೋಡಿ, ಪ್ರೀವಿಯಸ್ ಐ
ಈ ಪ್ರೀವಿಯಸ್ ಐನ ಕರೆಕ್ಟಾಗಿ ಟೆಸ್ಟ್ ಮಾಡಿಬಿಟ್ಟು ರಿವರ್ಸ್ ಬರ್ತಿದೆ, ಮಾರ್ಕೆಟ್ ಬೀಳ್ತಿದೆ. ನೀವು ಇಲ್ಲಿ ಬೈ ಮಾಡಿ ಬ್ರೇಕ್ಔಟಲ್ಲಿ ತಗೊಂಡಿದ್ದಿದ್ರು ನೋಡಿ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ನೋಡಿ. ಇಲ್ಲಿ ಮಾರ್ಕ್ ಮಾಡಿದ್ರಾ 7%, 5% ಸಿಕ್ಕಲಿ ರೀ. ನೀವು ಯೋಚನೆ ಮಾಡಿ, 1 ಲಕ್ಷ ಹಾಕಿದ್ರೆ 5,000 ರೂಪಾಯಿ. ನೀವು 5,000 ರೂಪಾಯಿ ಈ ದುಡ್ಡು ಹಾಕಬೇಕು, ಸೈಲೆಂಟಾಗಿರಬೇಕು. ಬಟ್ ಎಲ್ಲಿ ಬೈ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನೋಡಿ, ಬ್ರೇಕ್ಔಟ್ ಟ್ರೇಡ್ ಮಾಡೋರು ಇಲ್ಲಿ ಬೈ ಮಾಡ್ತಾರೆ, ಸ್ವಿಂಗ್ ಟ್ರೇಡಿಂಗ್. ನಾನು ಆದರೆ ನೋಡಿ, ಈ ಬಾಟಮ್ ಕರೆಕ್ಟ್ ಆಯ್ತಲ್ಲ ನೋಡಿ, ಲೈನ್ ಕನ್ವರ್ಟ್ ಮಾಡಿ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಬಾಟಮ್ಸು ನೋಡಿ, ಇಲ್ಲಿ ಬಾಟಮ್ ಕ್ರಿಯೇಟ್ ಆಗಿದೆ. ಮತ್ತು ಮಾರ್ಕೆಟ್ಗೆ ಇಲ್ಲಿ ಬರೋವಾಗೆಲ್ಲ ಬೈ ಮಾಡ್ತೀನಿ ನಾನು. ಈ 2 ಜಾಗದಲ್ಲಿ ಬೈ ಮಾಡಿರ್ತೀನಲ್ಲ, ನನಗೆ ಎಷ್ಟು ಪರ್ಸೆಂಟ್ ಸಿಕ್ತು? 11%, 10% ರೀ. ಸಾಕು. 1 ಲಕ್ಷ ಹಾಕಿ 10,000 ರೂಪಾಯಿ. ಎಷ್ಟು ದಿನ ಟೈಮ್ ತೊಗೊಬಿಟ್ಟಿದೆ? ಟೈಮ್ ಡ್ಯೂರೇಷನ್ ನೋಡೋಣ. ನೋಡಿ, ಈ ಬಾಟಮ್ಸಲ್ಲಿ ಬೈ ಮಾಡಿರ್ತೀನಿ. ಇಲ್ಲಿಂದ ಇಲ್ಲಿ ಪ್ರಾಫಿಟ್ ಬುಕ್ ಮಾಡಿದೆ. 50 ಡೇಸ್, 2 ಮಂತ್ಸು, 50 ಡೇಸ್ ಅಲ್ಲಿ ಇವುಗಳು ಎಲ್ಲ ಸರಿ 35 ಬಾರ್ಸ್ ಅಂದರೆ 35 ದಿನ ಟ್ರೇಡಿಂಗ್ ಡೇಸ್ ಇದೆ. ಬಟ್ ಓವರಾಲ್ ಡೇಸು 50 ಡೇಸು. 2 ತಿಂಗಳಿಗೆ ನನಗೆ 10%. ಯಾವ ಬ್ಯಾಂಕಲ್ಲಿ ಕೊಡ್ತಾನೆ ರೀ? ಇಲ್ಲ, ನೀವು ಇಂಟ್ರೆಸ್ಟ್ ಬಿಟ್ಟರೆ 5 ರೂಪಾಯಿ ಇಂಟ್ರೆಸ್ಟ್ ಆಯ್ತು ಲೆಕ್ಕ. ಇದು ದುಡ್ಡು ತಿರ್ಗಾ ಬರುತ್ತಾ? ಯಾರೋ ಎತ್ಕೊಂಡು ಓಡೋಗ್ಬಿಡ್ತಾನೆ. ಇದು ನಮ್ಮ ಕಂಟ್ರೋಲಲ್ಲಿರುತ್ತೆ. ಸೊ ನಾವು ನಾಲೆಜ್ ಎಷ್ಟಿದೆ ಅನ್ನೋದೇ ಮುಖ್ಯ ಮಾರ್ಕೆಟಲ್ಲಿ. ಸೊ ಎಕ್ಸ್ಪೀರಿಯನ್ಸ್, ದಿನ ಮಾರ್ಕೆಟ್ ನೋಡ್ತಾ ಇರಿ, ಚಾಟ್ ನೋಡಿ, ಒಂದು ಸ್ಟಾಕ್ ಹೆಂಗೆ ರಿಯಾಕ್ಟ್ ಆಗುತ್ತೆ, ನ್ಯೂಸ್ಗೆ ಹೆಂಗೆ ರಿಯಾಕ್ಟ್ ಆಗುತ್ತೆ ನೋಡ್ತಾ ಇರಿ, ನಿಮ್ಗೆ ಐಡಿಯಾ ಬರುತ್ತೆ. ನನ್ನ ವೀಡಿಯೋಸ್ ನೋಡಿರಿ, ನನ್ನ ಎಕ್ಸ್ಪೀರಿಯನ್ಸು, ನಾನು ಟೆಕ್ನಿಕಲ್ ವ್ಯೂ ಹೆಂಗೆ ಮಾಡ್ತೀನಿ ಅಂತ ನಿಮ್ಗೆ ಇದರಲ್ಲಿ ತೋರಿಸ್ತೀನಿ. ಅದೇ ಥರ ನಿಮ್ಗೆ ಯಾವುದಾದ್ರು ಶೇರ್ ಬಗ್ಗೆ ನಿಮ್ಮ ಟೆಕ್ನಿಕಲ್ ವ್ಯೂ ನೋಡಬೇಕು ಅಂದರೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಶೇರ್ ನೇಮು. ಸೊ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಟೆಕ್ನಿಕಲ್ ವ್ಯೂ ತೋರಿಸ್ತೀನಿ. ಯಾವ ಸ್ಟಾಕ್ ಬೇಕಾದರೂ ನೀವು ಕಮೆಂಟ್ ಮಾಡಿ, ಆ ಸ್ಟಾಕ್ ಬಗ್ಗೆ ನಾನು ಮಾತಾಡ್ತೀನಿ.